ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ತಮಗೆಲ್ಲರಿಗೂ ಗೊತ್ತಿರುವಂಗೆ ಇವತ್ತು ಬಗಲಾಮುಖಿ ದೇವಿ ಜಯಂತಿ. 10 ಮಹಾವಿದ್ಯೆಗಳಲ್ಲಿ ಬಗಲಾಮುಖಿ ದೇವಿ 8ನೆಯ ಮಹಾವಿದ್ಯೆ. ಏನು ಈಗಂತೂ ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ಸಾಕಾಗೋಷ್ಟು ನಿಮಗೆಲ್ಲ ಇನ್ಫಾರ್ಮೇಷನ್ ಐತಿ. ಆದರೆ ನಾನು ಒಂದೆರಡು ಮಾತು ಹೇಳೋಕ್ಕೇನು ಇಷ್ಟಪಡ್ತೇನೆ ಅಂತಂತಂದ್ರೆ, ಪ್ರತಿಯೊಬ್ಬ ದೇವಿಗೂ ಒಂದು ಸ್ಪೆಷಾಲಿಟಿ ಅಂತಂದಿರ್ತೈತಿ. ಸೊ ಇವ್ರ ಸ್ಪೆಷಾಲಿಟಿ ಏನು ಅಂತಂತಂದ್ರೆ, ಶತ್ರುಗಳನ್ನು ನಿರ್ನಾಮ ಮಾಡುವಂಥದ್ದಾಗಲಿ ಅಥವಾ ಶತ್ರುಗಳ ಆ್ಯಕ್ಟಿವಿಟೀಸನ್ನು ಸ್ತಂಭನ ಮಾಡುವಂತಾಗಲಿ, ಈಕೆಗೆ ಸ್ತಂಭನ ದೇವಿ ಅಂತಂತಾರೆ. ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ಕೆಲಸ ಎಲ್ಲ ನಿಂತು ಬಿಟ್ಟಿರ್ತಾವೆ. ಅದು ಹೆಂಗೆ ನಿಂತಿರ್ತಾವೋ ಏನೇನೋ ಗೊತ್ತಿಲ್ಲ, ಅಷ್ಟು ಆಕೆ ಹಂಗೆ ಕೆಲಸ ಮಾಡಿಕೊಡ್ತಾಳೆ. ನಿಮ್ಗೆ ಗೊತ್ತಿದ್ದಂಗೆ ಸಾಕಾಗೋಷ್ಟೆಲ್ಲ ಪೊಲಿಟಿಷಿಯನ್ಸ್ ಯಾರು ಇರ್ತಾರಲ್ಲ, ಅವರೆಲ್ಲ ಈ ದೇವಿನ ಫಾಲೋ ಮಾಡೇ ಮಾಡ್ತಿರ್ತಾರೆ. ಯಾಕಂದರೆ ನಮ್ಮ ವಿರೋಧಿಗಳನ್ನಾಗಲಿ ನಮ್ಮ ಮುಂದಿರುವಂಥ ಶತ್ರುಗಳನ್ನಾಗಲಿ ಅವ್ರ ಮೇಲೆ ನಾವು ವಿಜಯ ಸಾಧಿಸ್ಬೇಕು ಅಂತಂದರೆ ನಾವು ಈ ಎನರ್ಜಿ ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇವ್ರ ಮೂಲ ಮಂತ್ರ ಅಂದರೆ ಹಲೀಮ್. ಹೀ ಬರೆದು ಲದ್ ಒಟ್ಟು ಕೊಟ್ಟು ದೀರ್ಘ ಬರೆದು ಒಂದು 0 ಕೊಡಬೇಕು. HLEEM ಹಲೀಮ್ ಅಂತ. ಓಕೆ, ಎಷ್ಟೋ ಜನ ಇದ್ರೆ ಸಾಧನ ಮಾಡಿದವರು ಅದಾರ. ನಾ ಮಾಡಾಕತ್ತಿದ್ದೆ, ಬಟ್ ನನಗೆ ಆಗಲಿಲ್ಲ. ನಾ ಒಂದು 4 ದಿನ ಅಷ್ಟ ಮಾಡಿದೆ. ಸೊ ಇವತ್ತು ತಾವು ಯಾರು ಸಪೋಸ್ ಮಾಡಿದರೆ, ಇವತ್ತು ಅವ್ರ ಜಯಂತಿ, ಅವ್ರ ಪಾದಕ್ಕೆ ಅದನ್ನು ಅರ್ಪಿಸಿ ಅವ್ರಿಗೆ ಏನಾದರೂ ಒಂದು ನೈವೇದ್ಯ ಹಿಡೀರಿ, ಅದು ಒಳ್ಳೆಯ ವಿಷಯ. ಈಗ ನಾವು ಶತ್ರುಗಳನ್ನು ಅಷ್ಟೇ ಸ್ತಂಭನ ಮಾಡುವಂಥ ದೇವಿ ಅಂತಂದು ಹೆಂಗೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಎಷ್ಟೋ ವಿಷಯದೊಳಗೆ ನಮಗೆ ನಾವೇ ಶತ್ರುಗಳು ಇರ್ತೇವೆ. ಅದು ಹೆಂಗಂದ್ರೆ ನಮ್ಮಲ್ಲೆಲ್ಲ ಕೆಟ್ಟ ವಿಚಾರ ಬರ್ತಿರ್ತಾವೆ, ನಮಗೆ ಒಟ್ಟು ಕಂಟ್ರೋಲ್ ಮಾಡೋಕ್ಕಾಗ್ತಿರೋದಿಲ್ಲ. ಕೆಲವೊಂದಿಷ್ಟು ದುಷ್ಟ ಸ್ವಭಾವಗಳನ್ನು ಇರ್ತಾವೆ, ಅವನು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಮಗೆ ಗೊತ್ತಾಗ್ತಿರ್ತೈತೆ ನಮ್ಮ ಕಾನ್ಷಿಯಸ್ ಮೈಂಡಿಗೆ, ಆ್ಯಕ್ಚುಲಿ ನಾನು ಇದನ್ನೇನು ಮಾಡಾಕತ್ತೇನೆ, ಇದನ್ನು ತಪ್ಪು ಮಾಡಾಕತ್ತೇನೆ, ಇದ್ರ ಮೇಲೆ ಕಂಟ್ರೋಲ್ ಮಾಡಬೇಕು ಅಂತಂದು. ಅದು ಕಂಟ್ರೋಲ್ ಆಗ್ತಿರೋದಿಲ್ಲ. ನೀವು ಆ ಥರದ ವಿಷಯಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ನೀವು ಈ ದೇವಿ ಆರಾಧನೆ ಮಾಡ್ಬೋದು. ನಮ್ಮಲ್ಲಿರುವಂಥ ಕೆಟ್ಟ ಭಾವನೆಗಳು, ಕೆಟ್ಟ ವಿಚಾರಗಳು, ಸಪೋಸ್ ನೀವು ಮೆಡಿಟೇಷನ್ ಮಾಡಕ್ಕೆ ಕುಂತಿದ್ರೆ ಮೇಲೆ ಅವು ತ್ರಾಸು ಕೊಡ್ತಿರ್ತಾವೆ. ಅವು ನಮಗೊಂಥರ ಶತ್ರುಗಳನ್ನು. ದೇವಿ ಏನು ಮಾಡ್ತಾಳೆ ಅಂದ್ರೆ ಆ ವಿಚಾರಗಳನ್ನು ಕಟ್ಟಿ ಹಾಕ್ತಾಳೆ, ಆ ಥರದ ಎನರ್ಜಿಗಳನ್ನು ಕಟ್ಟಿ ಹಾಕ್ತಾಳೆ ಆಕೆ. ಸೊ ಈ ದೇವಿಯ ಮಹಿಮೆ ಸಾಕಾಗುವಷ್ಟಿದೆ ಹೇಳಿದರೆ. ಓಕೆ, ಆದರೆ ಇವ್ರದ್ದು ಏನಪ್ಪ ಅಂತಂತಂದ್ರೆ ವೆರಿ ಫಿಯರ್ಸ್ ಎನರ್ಜಿ, ಅಂದರೆ ಭಾಳ ಸ್ಟ್ರಾಂಗ್ ಎನರ್ಜಿ. ಇವ್ರದ್ದು ಏನಾದರೂ ಫಾಲೋ ಮಾಡಬೇಕು ಅಂತಂದ್ರೆ ಸ್ವಲ್ಪ ಗುರುಗಳಿದ್ರೆ ಚಲೋ. ಇವ್ರನ್ನೆಲ್ಲ ಮನೆಯಾಗಿಟ್ಟ ಪೂಜಾ ಅದು ಮಾಡೋಕ್ಕೆ ಬರೋಂಗಿಲ್ಲ. ಚಿನ್ನಮಸ್ತ ಅನ್ರಿ, ಬಗಲಾಮುಖಿ ಅಮ್ಮ ಅನ್ರಿ, ಧೂಮಾವತಿ ದೇವಿ ಅನ್ರಿ, ಆಮೇಲೆ ತಾರಾದೇವಿ ಅನ್ರಿ, ಇವ್ರನ್ನ ಸ್ವಲ್ಪ ಮನೆಯಾಗಿಟ್ಟು ಪೂಜೆ ಮಾಡೋದು ಅಂತಂದ್ರೆ ದೇ ಆರ್ ವೆರಿ ಸ್ಟ್ರಾಂಗ್. ನಮಗೆ ಅದನ್ನೆಲ್ಲ ಏನೆಲ್ಲ ಮಾಡ್ಬೇಕಾಗತ್ತಲ್ಲ, ನಾವು ಅದನ್ನು ಅವನ್ನೆಲ್ಲ ರಿಚುವಲ್ಸ್ ಅಂತಂತಲ್ಲ, ಆ ಥರದ ಪದ್ಧತಿ ನಾವು ಅನುಸರಿಸ್ಕೊಂಡು ಹೋಗ್ಬೇಕಾಗ್ತೈತಿ. ಸೊ ಗುರುಗಳಿದ್ದರೆ ಭಾಳ ಚಲೋ. ಓಕೆ, ಇವತ್ತೇನು ಮಾಡೋಣ ಅಂತಂತಂದ್ರೆ, ಬಗಲಾಮುಖಿ ಜಯಂತಿ ಅಲ್ಲ, ಇವತ್ತು ತಾವು 1-2 ನಿಮಿಷ ದೇವಿನ ಸ್ಮರಿಸ್ಕೊಡ್ರಿ. ನಿಮಗೇನು ಬೇಕು ಅದನ್ನು ಕೇಳ್ಕೊಡ್ರಿ, ಅಥವಾ ನಿಮ್ಮ ಜೀವನದಿಂದ ಏನು ಹೊರಗಡೆ ಹೋಗ್ತಾ ಇದೆ ಅದನ್ನು ನಾವು ಇವತ್ತು ನೋಡೋಣ. ಓಕೆ, ಆಕೆ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತಂದು ಹೇಳಿ ನೀವು 1 ನಿಮಿಷ ಪ್ರಾರ್ಥನೆ ಮಾಡಿರಿ. ಒಂದು ಜನರಲ್ ರೀಡಿಂಗ್ ಅಂತ ಹೇಳಿ ಮಾಡೋಣ. ಓಕೆ, ನಾನಿವತ್ತು ಬೆಳಿಗ್ಗೆನೂ ಒಂದು ಶಾರ್ಟ್ ಹಾಕೇನಿ, ತಾವು ನೋಡಿರಲೂಬಹುದು. ಓಕೆ, ಕ್ವೀನ್ ಆಫ್ ವಾಂಡ್ಸ್. ಇವತ್ತು ಬೆಳಿಗ್ಗೆನೂ 10 ಆಫ್ ಕಪ್ಸ್ ಬಂದೈತಿ ಅದರೊಳಗೆ ಶಾರ್ಟ್ನಾಗ. ಆಮೇಲೆ ಕಿಂಗ್ ಆಫ್ ಪೆಂಟಕಲ್ಸ್ ಬಂದೈತಿ. ಸಿ ದೇರ್ ಆರ್ 9 ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್. ನೋಡ್ರಿ, ಕ್ವೀನ್ ಆಫ್ ವಾಂಡ್ಸ್ ಇದೆ, 10 ಆಫ್ ಪೆಂಟಕಲ್ಸ್ ಇದೆ, ಕ್ವೀನ್ ಆಫ್ ವಾಂಡ್ಸ್ ಇದೆ, 9 ಆಫ್ ಪೆಂಟಕಲ್ಸ್, ಎಂಪರರ್. ವಿಲ್ ಟೇಕ್ ಒನ್ ಮೋರ್. ಎಸ್, ಹರ್ಮಿಟ್. Can you see this? Empress and Emperor. ಕಿಂಗ್ ಆಫ್ ಪೆಂಟಕಲ್ಸ್ ಅನ್ರಿ, ಕ್ವೀನ್ ಆಫ್ ಪೆಂಟಕಲ್ಸ್ ಅನ್ರಿ, ಇವು ಯಾವಾಗ ಪೇರ್ನಾಗ ಬರ್ತಾವಲ್ಲ, ಇದರರ್ಥ ಶಿವಶಕ್ತಿದ ಎನರ್ಜಿ ಕೆಲಸ ಮಾಡಾಕತ್ತೈತಿ ಅಂತಂತೇಳಿ ಇಟ್ಕೋಬೇಕು.
ಸೊ ರೀಡಿಂಗ್ ಏನು ಬರ್ತಾ ಇದೆ ನೋಡಿರಿ, ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಎನರ್ಜಿ. ನಿಜವಾಗ್ಲೂ ನಾನು ಇದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೇನೆ. ಯಾಕೆ ಗೊತ್ತಾ, ದಿಸ್ ಇಸ್ ವೆರಿ ಕ್ಲಾಸಿ ಎನರ್ಜಿ. ಇಲ್ಲಿ ಯಾವುದೂ ನೀವು ಬಡ್ದಾಡಕತ್ತಿಲ್ಲ, ಏನೂ ಮಾಡಾಕತ್ತಿಲ್ಲ. ಈಗ ಹೆಂಗೈತಿ ಅಂತಂತಂದ್ರೆ, ನೀವು ಹೊಚ್ಚಲ ಮೇಲೆ ನಿಂತೀರಿ, ಅಲ್ಲಿಂದ ಒಳಗೆ ಹೋಗೋದು ಅಷ್ಟೇ. ನೀವು ಎಲ್ಲ ನಿಮ್ಮ ಸಲುವಾಗಿ ಐತಿ ಈಗ ಸದ್ಯ. ಅಟ್ಲೀಸ್ಟ್ ನಾನರೇ ಹಿಂಗೆ ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತ ಅನ್ನೋಕ್ಕಿಂತಲೂ ನನಗೆ ಗೊತ್ತೈತಿ ನಿಜವಾಗ್ಲೂ ನಾನು ಹೊಚ್ಚಲ ಮೇಲೆ ನಿಂತೇನೆ ಅಂತಂದು ಹೇಳಿ. ಹೇಗೆ ಗೊತ್ತಾ, ನೀವು ನಾಕ್ ಮಾಡಿದ್ರಿ, ಜಸ್ಟ್ ಹೊಚ್ಚಲ ಮೇಲೆ ನಿಂತಿರ, ಬಾಗಿಲು ತೆಗಿತಂದ್ರೆ ಸೀದಾ ಎಂಟರ್ ಆಗೋದು ಒಳಗೆ. ನಿಮಗೆ ಏನು ಬೇಕಲ್ಲ ಅಲ್ಲೆಲ್ಲ ಐತಿ. ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ, ನಾನಾಗಲಿ ಅಥವಾ ನೀವಾಗಲಿ ನಡೆದು ಬಂದ ದಾರಿ ಅಷ್ಟು ಸುಲಭ ಇರಲಿಲ್ಲ. ಸಾಕಾಗುವಷ್ಟೆಲ್ಲ ದುಡ್ದೇವೆ ಅದ್ರ ಸಲುವಾಗಿ. ನನ್ನ ಕೇಳಿದ್ರಂತೂ ನನ್ನ ಜೀವನದೊಳಗೆಲ್ಲ ಕುರಿ ಕೋಣ ಬಿದ್ದು ಹೋಗ್ಯಾವ ಈಗಾಗಲೇ. ಸೊ ನನ್ನ ಲೈಫ್ ಅಷ್ಟೇ ಸ್ಟ್ರಗ್ಲಿಂಗ್ ಇತ್ತು ಅಂತಂತ ನಾನು ಅನ್ನಂಗಿಲ್ಲ. ನಿಮ್ಮ ಲೈಫೂ ನನಗಿಂತಲೂ ಹೆಚ್ಚಿಗೆ ಸ್ಟ್ರಗಲ್ಫುಲ್ ಇರ್ಬೋದು. ಕೆಲವೊಬ್ರಿಗೆ ಏನಾಗತ್ತಂದ್ರೆ, ಜೀವನದವಾಗ ಕೆಲವೊಬ್ರು ಸ್ಟ್ರಗಲ್ ಮಾಡ್ತಾರೆ, ಕೆಲವೊಬ್ಬರಿಗೆ ಸ್ಟ್ರಗಲನ್ನು ಜೀವನ ಆಗಿಬಿಟ್ಟಿರ್ತೈತೆ. ನಮಗಂತೂ ಎಲ್ಲ ಸ್ಟ್ರಗಲನ್ನು ಜೀವನ ಆದಂಗೆ ಆಗಿಬಿಡುತ್ತೆ. ಈಗ ನೋಡ್ರಿ, ಈ ಮನುಷ್ಯ ಇಲ್ಲೆಲ್ಲ ಈ ಧ್ವನಿ ಅಂತ ಇಲ್ಲ ಇದನ್ನೆಲ್ಲ ಇಟ್ಕೊಂಡು ಕುಂತಾನ. ಅವ್ನು ನಡ್ಕೊಂಡು ನೋಡ್ರಿ, ಅಲ್ಲೆಲ್ಲ ಜಂಗಲ್ ಐತಿ, ಅವೆಲ್ಲ ನಡ್ಕೊಂಡು ಬಂದದ್ದು ದಾರಿ ಅಷ್ಟು ಉतना ಆಸಾನ್ ನಹಿ ತಾ, ಯೇ ದಿಖಾತಾ ಹೈ ಜಂಗಲ್. ಅಂದ್ರೆ ನೋಡ್ರಿ, ಅಲ್ಲೆಲ್ಲ ಎಷ್ಟೆಲ್ಲ ವಿಷಕಾರಿ ಪ್ರಾಣಿಗಳು ಇರ್ತಾವೆ, ಅದೇ ಥರದ ವಿಷಕಾರಿ ಜನನೂ ಇರ್ತಾರೆ, ಅದೇ ಥರದ ವಿಷಕಾರಿ ಅಟ್ಮಾಸ್ಫಿಯರ್ ಇರ್ತೈತಿ. ಅದನ್ನೆಲ್ಲ ನಾವು ಈಗಾಗಲೇ ದಾಟಿ ಬಂದೇವಿ. ಈಗ ನಾವೆಲ್ಲ ಎಂಥ ಒಂದು ಗಂಭೀರ ವ್ಯಕ್ತಿತ್ವದ ಮನುಷ್ಯರಾಗಿವೆ. ಈಗ ನಾನಾಗಲಿ ನೀವಾಗಲಿ ಎಷ್ಟೋ ಜನ ಇರ್ತಾರೆ, ನೀವು ನನಗೆ ಕೇಳ್ತೀರಷ್ಟೆ, ಬಟ್ ನಾ ಏನು ನಿಮ್ಮನ್ನು ನೋಡಿರಂಗಿಲ್ಲಲ್ಲ. ಸೊ ನಾವು ಹೆಂಗೆ ವಿಚಾರ ಮಾಡ್ತೇವೆ, ನಾವು ಹೆಂಗೆ ಅದೀವಿ ಅಂತ ಜನ ಇಲ್ಲ ಅಂತಂದು ಹೇಳಕ್ಕೆ ಸಾಕಾಗುವಷ್ಟು ಜನ ಅದಾರೆ. ನಮ್ಗಿತ್ಲು ಹೆಚ್ಚಿಗೆ ಕಲ್ತವ್ರು ಅದಾರ, ನಮ್ಗಿತ್ಲು ಹೆಚ್ಚಿಗೆ ಆಳವಾಗಿ ವಿಚಾರ ಮಾಡುವಂಥವ್ರು ಅದಾರ. ಈಗ ನಮ್ಮ ಪರಿಸ್ಥಿತಿ ಆ ಥರ ಇದೆ. ಓಕೆ, ನಿಮಗಾಗಲಿ ನನಗಾಗಲಿ. ಸೊ ಈಗ ನೋಡಿರಿ, ಇಲ್ಲೇನೈತಿ, ಕ್ವೀನ್ ಆಫ್ ವಾಂಡ್ಸದ ಎನರ್ಜಿ ಐತಿ. ಈ ಎನರ್ಜಿ ಏನು ಹೇಳ್ತೈತಿ ಅಂತಂದರೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗೋದು ಇನ್ಮೇಲೆ. ಅಥವಾ ನೀವು ಇವತ್ತು ಪ್ರೇ ಮಾಡಿದ್ರೂ ಸಹಿತ ನಿಮಗೆ ಏನು ಬೇಕೋ ನಿಜವಾಗ್ಲೂ ಅದು ಸಿಗ್ತೈತಿ. ಯಾವತ್ತಿದ್ರೂ ಇಂಟೆನ್ಷನ್ ಮೇಲೆ ಡಿಪೆಂಡ್ ಇರ್ತೈತಿ, ನಾವು ಏನು ಕೇಳಾಕತ್ತೇವಿ ಅದು ಸಿಗ್ತೈತೋ ಇಲ್ಲೋ ಅಂತಂತ ಅನ್ನೋದು. ಓಕೆ, ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗೋದನ್ಲಿ, ಅಥವಾ ಲೀಡರ್ಶಿಪ್ ಕ್ವಾಲಿಟೀಸನ್ನು ನೀವು ಬೆಳೆಸ್ಕೊಳ್ಳೋದಂತಂತನ್ರಿ. ಈಗ ನೋಡಿರಿ, ಇದಕ್ಕಿಂತ ಮೊದಲು ನಾವೊಂದೇನು ಹೇಳ್ತೇನೆ ಅಂತಂದರೆ, ಮೊದಲು ಶಾಂತ ಆಗಕ್ಕೆ ಕಲಿಬೇಕು. ಕೆಲವೊಬ್ರಿಗೆ ಶಾಂತ ಆಗ್ರಿ ಅನ್ಕೋ, ಏನಪ್ಪ ಶಾಂತ ಆಗೋದು, ಹೆಂಗೆ ಶಾಂತ ಆಗೋದು ಅಂತ. ನಮ್ಮ ಮಂದಿಗೆ ಯಾರಿಗೇನು ಅನ್ನಂಗಿಲ್ಲ. ನಮ್ಮ ಮನ್ಯಾಗ ನಮ್ಮ ಅಪ್ಪನ ಇಷ್ಟು ಓದಾಡ್ತಿರ್ತಾರಲ್ಲ, ಒಂದು ಸ್ವಲ್ಪ ಶಾಂತಿ ಇರ್ರಿ ಅಂತ ಹೋಗಿ ಇನ್ನೊಂದು ಸ್ವಲ್ಪ ಸಿಟ್ಟು ಬರುತ್ತೆ, ಅವ್ರು ಇನ್ನೊಂದು ಸ್ವಲ್ಪ ಓದಾಡಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರ ತಲೆಯೊಳಗೆ ಇಷ್ಟು ಅದೇನೋ ಹಳಿ ಪ್ಯಾಟರ್ನ್ ಬಿಡ್ರಿ, ಆ ಹಳಿ ಪ್ಯಾಟರ್ನ್ ಜನ ಅವ್ರು ಅರ್ಥ ಮಾಡ್ಕೊಳಂಗಿಲ್ಲ. ಅವು ಇಷ್ಟು ಅವ್ರ ತಲೆಯೊಳಗೆ ಇಷ್ಟು ವಿಚಾರ ಇರ್ತಾವೆ, ಇಷ್ಟು ಗೋಜಲು ಇರ್ತದಲ್ಲ, ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಅವ್ರು ಏನು ಮಾಡ್ತಿರ್ತಾರೆ ಅಂತಂದ್ರೆ, ಬರೀ ನೆಗೆಟಿವ್ ಎನರ್ಜಿ ಏನ್ರಿ, ಆಮೇಲೆ ಹೈಪರ್ ಆಗುವಂಥ ಎನರ್ಜಿ ಏನ್ರಿ, ಅಂಥ ಜನರನ್ನ, ಅಂಥ ಸಿಚುವೇಶನನ್ನು ಅಟ್ರ್ಯಾಕ್ಟ್ ಮಾಡ್ತಿರ್ತಾರೆ ಅವ್ರು. ಸೊ ಇಲ್ಲಿ ನಿಮಗೆ ಹೆಂಗೆ ಬರ್ತಾ ಇದೆ ಅಂತಂತಂದ್ರೆ, ಕ್ವೀನ್ ಆಫ್ ವಾಂಡ್ಸ್ ಎನರ್ಜಿ ಒಂಥರ ಇಂಡಿಪೆಂಡೆನ್ಸಿ ತೊಗೊಂಬರ್ತೈತಿ. ಇಂಡಿಪೆಂಡೆಂಟಂಗೆ ಥಿಂಕ್ ಮಾಡೋದು, ನನ್ನ ಸಲುವಾಗಿ ಯಾವ್ದು ಸರಿ ಐತಿ, ನಾನು ಅದನ್ನು ಅಷ್ಟೇ ಫಾಲೋ ಮಾಡಬೇಕು ಅನ್ನುವಂಥದ್ದೊಂದು ಫರ್ಮ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು ನಿಮ್ಮಲ್ಲಿ ಮಾನಸಿಕ ಪ್ರವೃತ್ತಿ ಬರ್ತೈತಿ. ಆ ಲೇಡಿ ನೀವು ನೋಡಿದ್ರೆ ನಿಮ್ಗೆ ಅನ್ನಿಸ್ತೈತಿ ಅದೊಂಥರ ಏನೋ ಡೈನೋಸರು ಅಥವಾ ಇನ್ನೇನೋ ಆ ಥರದ್ದು ಯಾವುದೋ ಒಂದು ಪ್ರಾಣಿ ಐತಿ, ಆಕೆ ಅದ್ರ ಹತ್ರ ಕುಂತಾಳು. ಅಂದ್ರೆ ನೀವು ವಿಚಾರ ಮಾಡಿರಿ, ಆಕೆ ಹತ್ರ ಕರೇಜ್ ಎಷ್ಟಿರ್ಬೋದು ಅಂತ. ಅಂದ್ರೆ ಶಿ ಕ್ಯಾನ್ ರೈಡ್ ದ್ಯಾಟ್ ಎನಿಮಲ್ ಆಲ್ಸೋ. ಅಂದರೆ ಮನುಷ್ಯಾಗ ತನ್ನ ಮೇಲೆ ತನಗೆ ಯಾವಾಗ ಕಾನ್ಫಿಡೆನ್ಸ್ ಇರ್ತೈತಲ್ಲ, ಆವಾಗ ಅವ ಯಾವುದೇ ಥರದ ವಿಷಯಗಳನ್ನು ಫೇಸ್ ಮಾಡೋಕೆ ರೆಡಿ ಇರ್ತಾನೆ. ಸೊ ನಿಮ್ಮ ಜೀವನದಲ್ಲಿನೂ ಅಂಥದ್ದೇ ದಿನ ಬರ್ತಾ ಅದಾವ. ನೀವು ಅಂಥ ದಿನ ಬರ್ತಾವ ಅಂತಂದ್ರೆ ನೀವು ಅದನ್ನು ವೆಲ್ಕಮ್ ಮಾಡೋಕೆ ಕಲೀರಿ. ಈಗ ನೋಡಿರಿ, 9 ಆಫ್ ಪೆಂಟೆಕಲ್ಸ್ ಹಾಕೋ 10 ಆಫ್ ಕಪ್ಸ್. 9 ಆಫ್ ಪೆಂಟೆಕಲ್ಸ್ ಏನು ಹೇಳ್ತೈತೆ ಅಂದರೆ, ಒಂದು ಪ್ರಾಸ್ಪರಸ್ ಲೈಫ್ ಹೇಳ್ತೈತಿ. ಆ ಲೇಡಿ ನೀವು ನೋಡ್ರಿ, ಆಕೆಷ್ಟು ಆರಾಮಂಗೆ ಕುಂತಾಳೆ ಕುರ್ಚಿ ಮೇಲೆ, ಆಕೆಷ್ಟು ಒಳ್ಳೆ ಕ್ವಾಲಿಟಿ ಬಟ್ಟೆ ಹಾಕ್ಕೊಂಡಾಳ. ಅದೇನು ಹೇಳ್ತೈತಿ ಅಂತಂದ್ರೆ, ನಿಮ್ಮ ಪ್ರಾಸ್ಪರಿಟಿ ಹೇಳ್ತೈತೆ. ಅದನ್ನು ನೀವು ಏನು ಇಷ್ಟಪಟ್ಟಿದ್ರಿ ಅದೆಲ್ಲ ಸಿಕ್ಕೈತಿ ಅಥವಾ ಸಿಗುವಂಥ ಟೈಮಿಗೆ ಸದ್ಯ ಐತಿ. ಲೈಫ್ ಎಷ್ಟು ಫ್ರೂಟ್ಫುಲ್ ಐತಿ ನೋಡ್ರಿ. ಆಕೆ ಹಿಂದೆ ಗಿಡ ಐತಿ, ಗಿಡದೊಳಗೆಲ್ಲ ಫ್ರೂಟ್ಸ್ ಅದಾವ. ಲೈಫ್ ಎಷ್ಟು ಫ್ರೂಟ್ಫುಲ್ ಐತಿ, ಅದ್ರ ಜೊತೆ ದುಡ್ಡು ಅದಾವ. ನಮಗೆ ಏನು ಬೇಕು ಅದನ್ನು ನಾವು ಸಾಧಿಸ್ಕೋಬೋದು ನೋಡಿರಿ. 95% ಹೆಂಗಿರ್ತೈತಿ ಅಂದರೆ, ದುಡ್ಡು ಇತ್ತು ಅಂತಂದ್ರೆ 95% ಸಮಸ್ಯೆಗಳೆಲ್ಲ ಮುಗಿದು, ಇನ್ನು 5% ಅಷ್ಟೇ ನಾವು ಬಾಕಿದ್ದಕ್ಕೆಲ್ಲದಕ್ಕೂ ಬಡ್ದಾಡಬೇಕು, ಅವನ್ನೆಲ್ಲ ಸರಿ ಹಿಂಗೆ ಮಾಡ್ಕೋಬೇಕು. ಅಂದರೆ ದುಡ್ಡಿಗೆ ಆ್ಯಕ್ಚುಲಿ ಎಷ್ಟು ಮಹತ್ವ ಐತಿ. ಆ ಗಿಡ, ಆ ಗಾರ್ಡನ್, ಅದೆಲ್ಲ ಏನು ತೋರಿಸ್ತೈತಿ ಅಂತಂತಂದ್ರೆ, ಗ್ರೋತ್ ತೋರಿಸ್ತೈತಿ. ಸೊ ಗ್ರೋತ್ ಈಸ್ ದೇರ್. ಅಲ್ಲಿ ಕೆಳಗೆ ಇದೊಂದೇನೋ ಇದು ಜಾಡು ಕಸಬರ್ಗಿ ಐತಿ ಇಲ್ಲಿ. ಅದು ಏನಪ್ಪ ಅಂತಂತಂದ್ರೆ ನೋಡ್ರಿ, ಬಿದ್ದಂಥದ್ದೆಲ್ಲ ಕಸ ಎಲ್ಲ ದೂರೆಲ್ಲ ಸರಿಸಿ ಒಕ್ಕಟ್ಬಿಟ್ಟಂಗೆ. ಯಾಕಪ್ಪ ಅಂತಂತಂದ್ರೆ ಕ್ಲೀನ್ನೆಸ್ ಇರಬೇಕು. ಭಾಳ ಮನೆಯೊಳಗೆಲ್ಲ ಹೊಲಸಿತ್ತು ಅಥವಾ ಭಾಳ ಕಚರದಾಗ ಕುಂತು ನಾವು ಕೆಲಸ ಮಾಡ್ತಿದ್ವಿ ಅಂತ ಇಟ್ಕೋರಿ, ನಮ್ಮ ತಲೆ ಯಾವಾಗಿದ್ರೂ ಸರಿಯಾಗಿ ಓಡಂಗಿಲ್ಲ.
ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ನಾನು ಟೇಲರಿಂಗ್ ಕೆಲಸ ಮಾಡ್ತೇನೆ. ಕೆಲವು ಸರ್ತಿ ಇಷ್ಟು ಆರ್ಡರ್ಸ್ ಬಂದುಬಿಟ್ಟಿರ್ತಾವಲ್ಲ, ನಾವು ಅದನ್ನೆಲ್ಲ ಕ್ಲೀನಿಗೇನು ಮಾಡ್ಕೊತ ಕುಂಡ್ರು ಅಷ್ಟು ನನ್ನ ಹತ್ರ ನಿಜವಾಗ್ಲೂ ನನ್ನ ಹತ್ರ ಟೈಮ್ ಇರೋಂಗಿಲ್ಲ, ಅಷ್ಟು ಪೇಷನ್ಸು ಇರೋಂಗಿಲ್ಲ. ಅದಕ್ಕೆ ನಾವೇನು ಮಾಡಿರ್ತೀವಿ, ಅದನ್ನೆಲ್ಲ ಕೂಡ ದಂಡಿಗೆ ಹಾಕಿರ್ತೀವಿ. ಅದು ಹೆಂಗೆ ಬರ್ತಾ 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 ಒಂದು 2-3 ದಿನ ಅದಕ್ಕೆ ಕಸ ಜಮಾ ಆದ ಕೂಡ ನನಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಿರುತ್ತಲ್ಲ, ನನ್ನ ತಲೆಗೆ ಏನೂ ಹೊಳೆಯಂಗಿಲ್ಲ. ಯಾಕಂತಂದ್ರೆ ನಿಮ್ಮ ಹತ್ರ ನೋಡಿರಿ, ಆ ಕಸ ನಿಮ್ಮ ಒಳಗಿಲ್ಲ, ಕಸ ಹೊರಗೈತೆ. ಆದ್ರೆ ಹೊರಗಿರುವಂಥ ವಿಷಯ ಸತ್ತು ನಮ್ಮ ಒಳಗಿನ ವಿಷಯಕ್ಕೂ ಎಷ್ಟು ಅಡ್ಡಿ ಮಾಡ್ತಾವಂತ ಅನ್ನೋಕೆ ಇದೊಂದು ನಿದರ್ಶನ. ಸೊ ಅದಕ್ಕೆ ನಾವು ಹೇಳೋದು ಸ್ವಲ್ಪ ವಿಷಯಗಳನ್ನು ಸ್ವಲ್ಪ ಪೇಷಂಟ್ಲಿ ಹ್ಯಾಂಡಲ್ ಮಾಡೋಕೆ ಕಲೀರಿ ಅಂತಂದರೆ, ಶಾಂತಿರಾಗಿ ಕಲೀರಿ ಅಂತಂದು ಹೇಳೋದು ಇದ್ರ ಸಲಾಗಿನ ಒಳಗೂ ಗುದ್ದಾಟ, ಹೊರಗೂ ಗುದ್ದಾಟ, ಒಳಗೂ ಕಚರ ಎಲ್ಲ ಒಂಥರ ಗೋಜಲು ಏನೂ ಗೊತ್ತಾಗಂಗಿಲ್ಲ. ಹೆಂಗಂತಂದ್ರೆ ಹೊರಗಿಂದ ಅಟ್ಲೀಸ್ಟ್ ನಾವು ಕ್ಲೀನ್ ಮಾಡ್ಕೊತ ಇದ್ವಿ ಅಂತಂತಂದ್ರೆ ಅದೇ ಥರ ಒಳಗಿನ ಜಗತ್ತಿನ ನಿರ್ಮಾಣವೂ ಆಗ್ತದೆ. ನೋಡಿರಿ, ಇಲ್ಲಿ 10 ಆಫ್ ಕಪ್ಸ್ ಬರ್ತಾಯಿದೆ. ನಿಮಗೆ ಇಮೋಷ್ನಲ್ ಲೈಫ್ದೊಳಗೆ ಸ್ಟೆಬಿಲಿಟಿ ಬರಾಕತ್ತೈತಿ. ನಿಮ್ಮ ಫ್ಯಾಮಿಲಿ ಒಳಗೆ ಏನಾದರೂ ಅನ್ಯೋನ್ಯತೆ ಇರದೇ ಹೋಗಿದ್ರೆ, ಮಾಡದೇ ಹೋಗಿದ್ರೆ, ಮನೇನೂ ನಾನು ಇದೇ ಹೇಳಾಕತ್ತೀನಿ, ಆ ವಿಡಿಯೋದಾಗೂ ಇದೇ ಮಾತನ್ನೇ ಬಂದೈತಿ. ಆ ಥರದ್ದು ಏನಾದರೂ ವಿಷಯ ಇದ್ದರೆ ಮಾಡಿದರೆ ಆ ವಿಷಯಗಳೆಲ್ಲ ಸರಿ ಹೋಗುವಂಥದ್ದು. ಕಮ್ಯುನಿಕೇಷನ್ದೊಳಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸೆಟ್ ಆಗುವಂಥದ್ದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಾಗುವಷ್ಟು ಸುಧಾರಣೆ ಆಗುವಂಥದ್ದು. ಯಾಕೆ ಗೊತ್ತಾ? ಕಿಂಗ್ ಆಫ್ ಪೆಂಟಿಕಲ್ಸ್ ಅಂತಂದರೆ ನಾನು ಈಗ ಹೇಳಿದೆ, ದುಡ್ಡಿದ್ರೆ 95% ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದವು ಅಂದ್ರೆ ಇನ್ನೊಂದು 5% ಅಷ್ಟೇ. ಸೊ ದುಡ್ಡು ಬರ್ತಾಯಿದೆ. ನೀವು 10 ಆಫ್ ಪೆಂಟಕಲ್ಸ್ ಕಾರ್ಡ್ ಒಂದು ಸ್ವಲ್ಪ ಸೂಕ್ಷ್ಮಂಗೆ ನೋಡಿದರೆ ಗೊತ್ತಾಕತ್ತೆ. ಅವನು ಒಂದು ಥ್ರೋನ್ ಮೇಲೆ ಕುಂತಾನ, ಅಲ್ಲಿ ತಲೆ ಮೇಲೆ ದುಡ್ಡು ಐತಿ. ಸೊ ಶಿ ವಿಲ್ ಕ್ರಿಯೇಟ್ ಅಪಾರ್ಚುನಿಟೀಸ್, ಶಿ ವಿಲ್ ಕ್ರಿಯೇಟ್ ಅ ಪೋಸ್ಟ್ ಫಾರ್ ಯು. ನಿಮಗೇನು ದುಡ್ಡಿಂದೇನೂ ಕಡಿಮೆ ಆಗಂಗಿಲ್ಲ. ಯಾಕೆ ಗೊತ್ತಾ? ನೀವು ಸಾಕಾಗುವಷ್ಟು ದುಡ್ದಿರಿ ಅಂತಂದು ಹೇಳಿ. 9 ಆಫ್ ಪೆಂಟಕಲ್ಸ್ ಹಂಗೆ ಬರೋಂಗಿಲ್ಲ, ದುಡ್ದಾಗನ ಬರ್ತೈತಿ. ಎಂಪರರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ಸಾಕಾಗುವಷ್ಟು ಲೈಫ್ದೊಳಗೆ ಸ್ಟ್ರಗಲ್ ಮಾಡಿ ಮುಂದೆ ಬಂದಂಥ ಜೀವ. ಎಂಪರರ್ನ ಕಡೆಯಲ್ಲಿ ನಾಯಿ ಕುಂತೈತಿ. ನಾಯಿ ಎದ್ರ ಸಿಂಬಲ್ ಅಂದ್ರೆ ಲಾಯಲಿಟಿ ಸಿಂಬಲ್. ನೀವು ಲಾಯಲ್ ಅದಿರಿ, ನೀವು ನಿಮ್ಮ ಪ್ರತಿನೂ ಲಾಯಲ್ ಅದಿರಿ. ನಿಮ್ಮನ್ನು ಯಾರು ನಂಬ್ಯಾರಲ್ಲ ನೀವು ಅವ್ರ ಪ್ರತಿನೂ ಲಾಯಲ್ ಅದಿರಿ. सो तुम्हारे लॉयल्टी के लिए कुछ न कुछ तो मिलेगा ही मिलेगा. कुछ न कुछ तो नहीं, कुछ न कुछ तो ಅಂದರೆ ಏನಾರ ಸಿಗ್ತಾರೆ. ಏನಾರ ಏನು ಸಿಗಂಗಿಲ್ಲ, ಅದನ್ನು ನಿಜವಾಗ್ಲೂ ಹೊರಗೆ ಹಚ್ಚಿ ನೋಡಿ ತೊಗೊಳುವಂಥ ಟೈಮ್ ಬಂದೈತಿ ಈಗ ಸದ್ಯ. ಒಂದು ಕಾರ್ಡು ನೆಗೆಟಿವ್ ಕಾರ್ಡ್ ಇಲ್ಲ ನೋಡ್ರಿ ಇಲ್ಲಿ. ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತೆ ನೋಡ್ರಿ ಇಲ್ಲಿ. 7 ಆಫ್ ಪೆಂಟಕಲ್ಸ್. ಓಕೆ, ಕಿಂಗ್ ಆಫ್ ವಾಂಡ್ಸ್. 7 ಆಫ್ ಪೆಂಟಕಲ್ಸ್ ಏನೈತಿ ಹೇಳ್ತೈತಿ ಅಂತಂದ್ರೆ, ಪೇಷಂಟ್ಲಿ ಯು ವೇಟೆಡ್. ಮತ್ತು ಹೆಂಗಂದ್ರೆ ನೀವು ಏನೆಲ್ಲ ಕೆಲಸ ಮಾಡಿರಲ್ಲ ಅದನ್ನು ಪೇಷಂಟ್ಲಿನ ಮಾಡಿರಿ, ಯಾವುದನ್ನು ಗಡ್ಬಡಿಯೊಳಗೆ ಏನೋ ಮಾಡೋಕ್ಕೆ ಹೋಗಿಲ್ಲ. ನೋಡಿರಿ, ಈ ದಾರಿಯಲ್ಲಿ ನಾವು ಇಷ್ಟೆಲ್ಲ ನಡ್ಕೊಂಡು ಬರ್ಬೇಕಂತಂದ್ರೆ ಪೇಷನ್ಸ್ ಇದ್ದರೆ ನಡ್ಕೊಂಡು ಬರೋಕ್ಕೆ ಸಾಧ್ಯ. ಸೊ ಈಗ ಎಂಪ್ರೆಸ್ ಕಾರ್ಡ್ ಏನು ಹೇಳ್ತೈತೆ ಅಂದರೆ, ಇವನ್ ದಿಸ್ ಈಸ್ ಆಲ್ಸೋ ಪ್ರಾಸ್ಪರಸ್ ಕಾರ್ಡ್. ಎಲ್ಲ ಥರದ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಥರದ ಮಿಸ್ಟ್ರಿಗಳನ್ನು ನೀವೇ ಸಾಲ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮ್ಮಲ್ಲಿ ಸದ್ಯ ಐತಿ. ಕೆಲವು ಸರ್ತಿ ಈ ಥರದ ರೀಡಿಂಗ್ ಎಲ್ಲ ಕೇಳಿದ್ಕೊಂಡು ನಮಗೆ ಅನಿಸಿರ್ತೈತೆ, ಈಗ ನಾವು ಕರೆನ ಇಷ್ಟಕ್ಕೆ ವರ್ತ್ ಅದೇವೇನೋ ಅಂತ. ಪ್ರತಿಯೊಂದು ಹ್ಯೂಮನ್ ಬೀಯಿಂಗ್ನೂ ಎಲ್ಲ ವಿಷಯಕ್ಕೂ ವರ್ತ್ ಅಂತ ಇರ್ತೈತಿ. ಆದ್ರೆ ಹೆಂಗೆ ಅಂತಂದ್ರೆ ನಮಗೆ ಗೊತ್ತಿರಂಗಿಲ್ಲ. ಕೆಲವು ಸರ್ತಿ ಎಷ್ಟೋ ಮಂದಿಗೆ ರೆಸ್ಟ್ ತೊಗೋಬೇಕು ಅನ್ನೋ ಸಹಿತ ಗೊತ್ತಿರಂಗಿಲ್ಲ. ಅತೀತಲ್ಲಿ ಕೆಲಸ ಮಾಡಲಾರ್ದೆ ಇದ್ದಾಗ ನೀವು ಸ್ವಲ್ಪ ರೆಸ್ಟ್ ತೊಗೊಂಡು ನೋಡ್ರಿ, ನಿಮ್ಗೆ ಎಷ್ಟು ಥರದ ಐಡಿಯಾಸ್ ಬರ್ತಾವಂತಂದು ಹೇಳಿ. ಅದಕ್ಕೆ ನಮ್ಮ ಗುರುಗಳು ಹೇಳ್ತಿದ್ರು, ಸಿರ ಸಲಾಮತ್ ಅಂದ್ರೆ ಪಗಡಿ 50 ಅಂತ. ಮೊನ್ನೆ ನನಗೂ ಹಂಗೆ ತ್ರಾಸ ಆಗತ್ತೈತಿ. ನಾನು ಎಷ್ಟು ನನ್ನ ಬಾಡಿ ಎಷ್ಟು ತಕಾಸಿತ್ತು ಅಂತಂದ್ರೂ ನಾನು ಅದನ್ನು ಕೆಲಸ ಮಾಡಾಕತ್ತಿದ್ದೆ. ಅವಾಗ ನನಗೆ ಅನ್ನಿಸ್ತು, ಹೌದಲ್ಲ ನಮ್ಮ ಗುರುಗಳು ಹೇಳಿದ ಮಾತು ನೆನಪಾತು. ನಾ 1-2 ತಾಸು ರೆಸ್ಟ್ ತೊಗೊಂಡೆ, ನಾನು ಎಷ್ಟು ಚಲೋ ಅಂತ ಅನ್ನಿಸ್ತು ಗೊತ್ತಾ. ಆಮೇಲೆ ಏನದ ಒಂದು 5-6 ತಾಸು ಕೆಲಸ ಮಾಡಿದ್ದೆ ನಾನು. ಸೊ ಪೇಷನ್ಸ್ ಅನ್ರಿ, ರೆಸ್ಟ್ ಅನ್ರಿ, ಇವೆಲ್ಲ ಹೆಂಗಂದ್ರೆ ನಿಮ್ಮನ್ನು ರೆಜ್ಯುನೇಟ್ ಮಾಡ್ತಾವೆ, ನಿಮ್ಮನ್ನು ನರ್ಚರ್ ಮಾಡ್ತಾವೆ. ಇವೆಲ್ಲ ಈ ವಿಷಯಗಳು ನಮಗೆ ಗೊತ್ತಾಗಬೇಕು ಅಂತಂದರೆ ಸೆಲ್ಫ್ ಕೇರ್ ಇರಬೇಕು, ಸೆಲ್ಫ್ ಲವ್ ಇರಬೇಕು. ಮನಸ್ಸು ಬೇರೆ, ಶರೀರ ಬೇರೆ. ಮನಸ್ಸೇನು ಬೇಕಾದಷ್ಟು ಕೆಲಸ ಮಾಡ್ತಾನಂತತಿ, ಅದಕ್ಕೆ ಶರೀರದಕ್ಕೆ ಆಸ್ಪದ ಕೊಡ್ಬೇಕಲ್ಲ ಮಾಡೋಕ್ಕೆ. ಸೊ ನೀವು ಪೇಷಂಟ್ಲಿ ಈಗ ಎಲ್ಲಿಂದ ನಡ್ಕೊಂಡು ಬಂದಿರಿ, ನೀವು ಏನೆಲ್ಲ ಜೀವನದೊಳಗೆ ಕಷ್ಟಪಟ್ಟು ನೀವೇನು ಸಾಧಿಸಿರಲ್ಲ, ನಿಜವಾಗ್ಲೂ ದೇವ್ರು ಅದಕ್ಕೆ ಏನಾದರೂ ಒಂದು ಪ್ರತಿಫಲ ಅಂತಂದು ಹೇಳಿ ಇಟ್ಟಾನ. ದಿಸ್ ಇಸ್ ಟುಡೇಸ್ ಎನರ್ಜಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಯೊಳಗೆ ಸ್ಟೆಬಿಲಿಟಿ ಬರ್ತಾಯಿದೆ. ಯಾವುದೇ ವಿಷಯಕ್ಕೆ ನಿಮಗೆ ಏನೂ ಕಡಿಮೆ ಆಗ್ತಾಯಿಲ್ಲ. ನೋಡಿರಿ, ನಿಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಬರಾಕತ್ತಾವೆ. ನೀವು ಎಷ್ಟು ಲಾಯಲ್ ಅದಿರಲ್ಲ, ಅದಕ್ಕೆ ತಕ್ಕಂಗನ ದೇವ್ರು
ನಿಮ್ಮ ಲಾಯಲ್ಟಿಗೆ ಮೆಚ್ಚಿ ಏನಾದರೂ ಕೊಡುವಂಥ ಟೈಮ್, ನಿಮ್ಮ ಇಮೋಷ್ನಲ್ ಲೈಫ್ದೊಳಗೆ ಸ್ಟೆಬಿಲಿಟಿ, ಫೈನಾನ್ಷಿಯಲ್ ಲೈಫ್ದೊಳಗೆ ಸ್ಟೆಬಿಲಿಟಿ, ಆಳವಾಗಿ ನಿಮ್ಮನ್ನು ನೀವೇ ತಿಳ್ಕೊಳ್ಳೋವಂಥದ್ದು, ನಿಮ್ಮ ಬದಲಾಗಿ ನೀವೇ ವಿಚಾರ ಮಾಡ್ಕೊಳ್ಳೋವಂಥ ಟೈಮೂ ಬಂದೈತಿ ಈಗ ಸದ್ಯ. ನೀವು ಮೆಡಿಟೇಷನ್ ನೀವೇನಾರು ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಮಾಡ್ತಿದ್ರಿ ಅಂತಂದರೆ, ಮೆಡಿಟೇಷನ್ ಮಾಡ್ತಿದ್ರಿ ಅಂತಂತಂದ್ರೆ ಮೆಡಿಟೇಷನ್ದೊಳಗೆ ಅಪ್ಗ್ರೇಡ್ ಆಗುವಂಥದ್ದು. ನೀವು ಪೇಷಂಟ್ಲಿ ಏನೆಲ್ಲ ವೇಟ್ ಮಾಡಿ ನೀವೇನೂ ಕಂಪ್ಲೇಂಟ್ ಮಾಡಲಾರ್ದ ಇಲ್ಲಿವರೆಗೂ ನಡ್ಕೊಂಡು ಬಂದ ದಾರಿಗೆ ನಿಮ್ಗೆ ಏನಾದರೂ ದೇವರು ಕೊಟ್ಟೇ ಕೊಡ್ತಾನೆ. ಇನ್ನೂ ಭಾಳ ದಿನ ಇಲ್ಲ, ಇನ್ನೊಂದು ಬಹುತೇಕ ಮುಂದಿನ ತಿಂಗಳಲ್ಲಿ ಇದು ದಿಸ್ ಇಸ್ ಏಪ್ರಿಲ್ ಮೇ ಜೂನ್ ಫಸ್ಟ್ ವೀಕ್ನಾಗ ನೋಡ್ರಿ, ಬಹುತೇಕ ಜೂನ್ ಫಸ್ಟ್ಕೋ ಅಥವಾ ಸೆಕೆಂಡಕ್ಕೋ ಗುರು ತನ್ನ ಕರ್ಕ ರಾಶಿಗೆ ಬರ್ತಾರೆ. ಕರ್ಕ ರಾಶಿಗೆ ಗುರು ಬಂದ್ರೆ ಗುರುವಿನ ಉಚ್ಛಾವಸ್ಥೆಯ ರಾಶಿ ಅದು ಕರ್ಕ ರಾಶಿ. ಹಿ ಈಸ್ ಬಾರ್ನ್ ಟು ಗಿವ್ ಗುಡ್ ರಿಸಲ್ಟ್ಸ್. ಎಷ್ಟು ಒಳ್ಳೆ ಟೈಮ್ ಬರ್ತದೆ ನೋಡ್ರಿ ಈಗ ಸದ್ಯ ಎಲ್ಲರಿಗೂ. ಇದು ಗ್ಲೋಬಲಿ ಇಂಪ್ಯಾಕ್ಟ್ ಆಕೈತದ. 1 ವರ್ಷದ ಟೈಮ್ ಇರ್ತೈತಿ. ಸೊ ಗುಡ್ ಡೇಸ್ ಆರ್ ಅಹೆಡ್. ಓಕೆ, ಸೊ ಇದಕ್ಕೆ ಇಲ್ಲೇ ಒಂದು ವಿಷಯ ಇನ್ನೊಂದು ನೋಟ್ ಡೌನ್ ಮಾಡಿಕೊಡ್ರಿ. 10 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂದ್ರೆ, ಕಮ್ಯುನಿಕೇಷನ್ ನಿಮ್ಮಲ್ಲಿ ಕಮ್ಯುನಿಕೇಷನ್ದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸರಿ ಹೋಗುವಂಥದ್ದು. ಅಥವಾ ಮನೆತನದಲ್ಲೇ ಇರಲಿ, ಅಥವಾ ಫ್ರೆಂಡ್ಸ್ ನಡಕಿರಲಿ, ಅಥವಾ ರಿಲೇಷನ್ಸ್ದಲ್ಲಿ ಇರಲಿ, ಆ ಥರದ್ದೆಲ್ಲ ಸರಿ ಹೋಗುವಂಥದ್ದು. ನೋಡಿರಿ, ಆ ವ್ಯಕ್ತಿ ಜೊತೆ ಮಾತಾಡಕತ್ತಾನೆ. ನೀವು ಸಪೋಸ್ ಗಂಡ ಹೆಂಡ್ತಿನೇ ಇದ್ದರೆ ಏನಾದರೂ ಏರುಪೇರುಗಳು ಮೇಲೆ ಆಗ್ತಿದ್ರು, ಮಾತಿನ ಚಕಮಕಿ ಆಗ್ತಿತ್ತು ಅಂದ್ರೆ ಒಬ್ಬರನ್ನೊಬ್ಬರು ತಿಳ್ಕೊಳ್ಳುವಂಥ ಟೈಮ್. ಓಕೆ, ನೀವು ಸ್ವಲ್ಪ ಆಸ್ಪದ ಮಾಡಿಕೊಡ್ಬೇಕಷ್ಟೇ. ನೋಡಿರಿ, ಅಲ್ಲೊಬ್ಬಾಕಿ ಲೇಡಿ ಅದಾಳ, ಆಕೇನು ಮಾಡಾಕತ್ತಾ, ಮಕ್ಕಳು ನೋಡ್ಕೊಳಕತ್ತಾಳ. ಮಕ್ಕಳ ರಿಲೇಟೆಡ್ ಏನಾದರೂ ಕುಂದು ಕೊರತೆಗಳಿದ್ದರೆ ಅಥವಾ ಮಕ್ಕಳು ಆಗಿರಲಿಲ್ಲ ಅಂತಂದರೆ ಮಕ್ಕಳ ರಿಲೇಟೆಡ್ ಏನಾದರೂ ಒಳ್ಳೆ ನ್ಯೂಸ್ ಸಿಗುವಂಥದ್ದು. ನೋಡಿರಿ, ಬೆಕ್ಕಿದೆ ಈ ಥರದ್ದು. ಆಮೇಲೆ ಅವ್ರ ಕೆಳಗಡೆ ಎಲ್ಲ ಹಾಸ್ಯಾರ ಅದನ್ನು ಮ್ಯಾಟ್ ಹಾಸ್ಯಾರ ನೋಡಿರಿ, ಅದರೆಲ್ಲ ಸ್ಕ್ವೇರ್ ಅದಾವೆ. ಒಂಥರ ಏನಂತಾರೆ ನಾವು ಚದುರಂಗ ಅಂತಂತೇವಲ್ಲ, ಶಕುನಿ ಆಡ್ತಿದ್ದಲ್ಲ. ನಿಮ್ಮ ಸಲುವಾಗಿ ಯಾರೇನಾದರೂ ಪ್ಲ್ಯಾನ್ ಆ ಥರ ಮಾಡ್ತಿದ್ರೆ ಅದು ಆಗಂಗಿಲ್ಲ, ಅದು ಅಲ್ಲಿ ಮುಗಿತೈತಿ. ಓಕೆ, ಅಲ್ಲಿಂದ ನೀವು ಹೊರಗೆ ಬರ್ತೀರಿ ಆ ವಿಷಯದಿಂದ ಅಂತಂದ್ರೆ ಪ್ರಾಬ್ಲಮ್ ಒಂಥರ ಸಾಲ್ವ್ ಆಗುವಂಥದ್ದು. ಏನಾದರೂ ಮಿಸ್ಟ್ರೀಸ್ ಇದ್ದರೆ ಅದು ತಾನಾಗೇ ಸಾಲ್ವ್ ಆಗುವಂಥದ್ದು. ಅಂದರೆ ಹೆಂಗಂತಾರೆ, ಕೆಲವೊಂದು ಮಿಸ್ಟ್ರೀಸ್ ಇರ್ತಾವೆ, ನಮಗೆ ಗೊತ್ತಿರೋಂಗಿಲ್ಲ, ಅದು ತಾನಾಗೇ ನೀವು ಕಣ್ಮುಂದೆ ಬರ್ತೈತೆ. ಅದು ತಾನಾಗೇ ನಿಮ್ಮ ಕಣ್ಮುಂದೆ ಬರ್ತೈತಿ, ಪ್ರಾಬ್ಲಮ್ ಸಾಲ್ವ್ ಆಗಿ ಹೋಗಿಬಿಡ್ತೈತಿ. ಇದಕ್ಕೆ ಯಾವ ಥರದ ಗೈಡ್ಲೈನ್ಸ್ ನೀವು ಫಾಲೋ ಮಾಡ್ಕೋಬೇಕು? ಕಾರ್ಡ್ಸ್ ಏನೋ ಬಂದಾವ, ಆದರೆ ಕೆಲವೊಂದಿಷ್ಟು ಯಾವ ವಿಷಯಗಳ ಕಡೆಗೆ ನೀವು ಓಕೆ ಇಲ್ಲ ಇದು ಉಲ್ಟಾ ಐತಿ, ನಾ ಡೆಕ್ ಉಲ್ಟಾ ಹೇಳಿದೆ. ನೋಡಿರಿ, 10 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ, ಯಾವ ಥರದ ರೆಸ್ಪಾನ್ಸಿಬಿಲಿಟೀಸ್ ಇದ್ದು ಯಾವ ನಿಮಗೆ ಹೆವಿ ಅಂತಂತ ಅನಿಸುತ್ತೆ, ದೇವರು ಅದರದ್ದು ಭಾರ ಕಡಿಮೆ ಮಾಡಕತ್ತಾನೆ. ನೀವು ನಾ ಸಣ್ಣದೊಂದು ಇದನ್ನು ಹೇಳ್ತೀನಿ. ನಾನು ಹೇರ್ಗೆ ಟ್ರೀಟ್ಮೆಂಟ್ ಹೇರ್ಗೆ ಟ್ರೀಟ್ಮೆಂಟ್ ತೊಗೊಳಕತ್ತಿದ್ದೆ. ನಾನು ಪ್ರತಿ ತಿಂಗಳು 2,000 ರೂಪಾಯಿ ಕೊಡಬೇಕಾಗತ್ತಿತ್ತು. ಅದಕ್ಕೆ ನನಗೆ ಅದರೊಳಗಿಂದ ಏನೋ ಒಂದು ಔಷಧ ಕಡಿಮೆ ಬಿದ್ದಿತ್ತು. ಅವರು ಕಿಟ್ಟನ್ನು ಕೊಡ್ತಾರೆ, ಮತ್ತು ಅದು ಔಷಧ ಕೊಡೋಂಗಿಲ್ಲಲ್ಲ. ನಾ ಏನಪ್ಪ ಅದು ಸಿಂಗಲ್ ಪೀಸ್ ಕೊಡೋಂಗಿಲ್ಲ, ಏನಪ್ಪ ಮಾಡಲಿ ಹಂಗಾರಂತ ವಿಚಾರ ಬರ್ತೈತೆ. ರಾತ್ರಿ ನಾನು ನಿಂತತ್ಲಿ, ನನಗೆ ಇವತ್ತು ಬೆಳಿಗ್ಗೆ ಎದ್ದು ಹೋಗಿ ಅದನ್ನೆಲ್ಲ ಡಬ್ಬಿ ಹುಡುಕಾಡಿದ್ರೆ ನನಗೆ ಅದರೊಳಗಿಂದ ಒಂದು ಬಾಟಲ್ ಸಿಕ್ತು. ನಾ ಇನ್ನೂ ಅದನ್ನು ಯೂಸೇ ಮಾಡಿರಲಿಲ್ಲ. ದೇವರಿಗೆ ನಿಮ್ಮ ಎಲ್ಲ ಪರಿಸ್ಥಿತಿನೂ ಗೊತ್ತಿರ್ತಾವೆ. ಈಗ ನನಗದು ಒಂದು ಸಿಂಗಲ್ ಐಟಮಿಗೆ ನಾ ಮತ್ತೆ 2,000 ರೂಪಾಯಿ ಕೊಡಬೇಕಾಗಿತ್ತು. ನನಗೆ ಇವತ್ತು ಎಷ್ಟು ಖುಷಿ ಅನ್ನಿಸ್ತು ಗೊತ್ತಾ, ನನ್ನ ಮನಸ್ಸು ಎಷ್ಟು ಹಗುರಾದಂಗೆ ಆತ, ನನ್ನ ತಲೆ ಮೇಲೆ ದೊಡ್ಡದೊಂದು ಒಜ್ಜೆ ಕುಂತಂಗಾಗಿತ್ತು ಇವತ್ತು ಅದು. ಸೊ ನೀವು ಯಾವ ಸಮಸ್ಯೆ ಒಳಗಿದಿರಲ್ಲ, ದೇವರು ಹರಿಸ್ತಾನೆ. ಆದರೆ ನಿಮಗೊಂದು ಸ್ವಲ್ಪ ಲಕ್ಷ್ಯ ಇರಬೇಕು. ಹೌದು, ನನ್ನ ಆಸ್ಪಾಸ್ ಏನು ವಿಷಯಗಳು ಹೆಂಗೆ ಮೂಮೆಂಟ್ ಆಗತ್ತೆ ತೌಕರದ ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಕತಿ. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಇವತ್ತು ಪೂರ್ತಿ ನನ್ನ ಮನಸ್ಸು ಹಗುರ ಆಯ್ತು. ಸೊ ನೀವು ಯಾವುದೇ ವಿಷಯಕ್ಕೆ ನೋಡಿರಿ, ನಾ ಸೀರಿಯಸ್ ನಾ ಏನು ಹೇಳಿದೆ, ಹರ್ಮಿಟ್ ಕಾರ್ಡ್ ನೋಡಿ, ನೀವು ನಡ್ಕೊಂಡು ಬಂದ ದಾರಿ ಅಷ್ಟು ಸುಲಭ ಇಲ್ಲ. ನೋಡಿರಿ, ಇಲ್ಲಿಷ್ಟು ವಜ್ಜೆ ಐತಿ. ನೋಡಿರಿ, ನೀವು ಎಲ್ಲಿಂದ ನಡ್ಕೊಂಡು ಬಂದಿರಿ. ಸೊ ನೌ ದೆರ್ ಈಸ್ ನೋ ನೀಡ್ ಟು ವರಿ. ಓಕೆ, ಓನ್ಲಿ ಎಕ್ಸ್ಪೆಕ್ಟ್ ಗುಡ್ ಥಿಂಗ್ಸ್. ಎಸ್, ಮೂನ್ ಅಂತಂತಂದ್ರೆ ನಿಮ್ಮ ಇಂಟ್ಯೂಷನ್ ಲೆವೆಲ್ ಹೆಚ್ಚಿಗೆ ಮಾಡಿಕೊಡ್ರಿ. ಹರ್ಮಿಟ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಗಾಢವಾಗಿ ವಿಚಾರ ಮಾಡಾಕತ್ತೀರಿ, ಆಳವಾಗಿ ವಿಚಾರ ಮಾಡಾಕತ್ತೀರಿ. ಅದರಿಂದ ಏನಾಕತಿ ಅಂತಂದರೆ ಮೆಡಿಟೇಷನ್ ಚಲೋ ಆಕತಿ. ಮೆಡಿಟೇಷನ್ ಚಲೋ ಆದರೆ ಏನಾಕತಿ, ಇಂಟ್ಯೂಷನ್ ಲೆವೆಲ್ ಚಲೋ ಆಕತಿ. ಕೆಲವೊಂದು ವಿಷಯದೊಳಗೆ ಸ್ವಲ್ಪ ಲಾಜಿಕಲ್ ಹಂಗೆ ವಿಚಾರ ಮಾಡಕ್ಕೆ ಕಲೀರಿ ಸ್ವಲ್ಪ. ಯಾಕಂದರೆ 8+1 ಅಂದರೆ 9 ಅಂದರೆ ಮಾರ್ಸ್ ಅಂದ್ರೆ ಲಾಜಿಕಲ್.
ಸ್ವಲ್ಪ ಲಾಜಿಕಲಿ ವಿಚಾರ ಮಾಡಕ್ಕೆ ಕಲೀರಿ. ಯಾವುದೇ ಥರದ ವಿಷಯಗಳು ಬಂದರೆ ಹೆದ್ರಕ್ಕೆ ಹೋಗ್ಬೇಡ್ರಿ, ಡಿಪ್ರೆಸ್ ಆಗಕ್ಕೆ ಹೋಗ್ಬೇಡ್ರಿ, ಐಸೋಲೇಟ್ ಆಗಕ್ಕೆ ಹೋಗ್ಬೇಡ್ರಿ. ಯಾರಿಗೂ ಹೇಳಲಾರ್ದೆ ನಿಮ್ಮ ಮನಸ್ಸಿನ ಆಳದಲ್ಲೇನೆ ಅದನ್ನು ಇಟ್ಕೊಂಡು ಕೂಡಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ವಿಷಯಗಳು ಒಳಗನ ಉಳ್ಕೊಂಡು ಅಂದ್ರೆ ಮನಸ್ಸನ್ನು ಕೊರಿತಿರ್ತಾವೆ ಅವು. ಅದನ್ನು ಯಾವಾಗರೇ ಆ ವಿಷಯ ಹೊರಗೆ ಹಾಕ್ಬೇಕು. ಸಾಕಾಗುವಷ್ಟು ಜನ ಹೆಲ್ಪ್ ಮಾಡೋಕೆ ಇರ್ತಾರೆ, ಆದ್ರೆ ನಾವು ಅದಕ್ಕೆ ಆಸ್ಪದ ಮಾಡಿ ಕೊಡೋಂಗಿಲ್ಲ ಅಷ್ಟೇ. ಅದಕ್ಕೆ ಇಲ್ಲಿ ಕಾರ್ಡ್ ಇದೇನು ಹೇಳ್ತೈತಿ ಅಂತಂತಂದ್ರೆ, ನೀವು ಮನಸ್ಸಿನ ಆಳದಲ್ಲಿ ಮುಕ್ತವಾಗಿ ಮಾತಾಡೋಕೆ ಕಲೀರಿ ಮಂದಿ ಜೊತೆ. ಬೇರೆದವ್ರ ಜೊತೆ ಮಾತಾಡೋಕೆ ಹೋಗ್ಬೇಡ್ರಿ. ಒಬ್ಬರೇ ಇದ್ದಾಗ ನಿಮ್ಮದು ನೀವೇ ಮಾತಾಡ್ರಿ, ಆ ಪ್ರಾಬ್ಲಮ್ ಏನೈತಿ ಅಂತಂದು ಹೇಳಿ. ಎಟ್ಲೀಸ್ಟ್ ಅದು ಒಳಗೆ ಸ್ಟಕ್ ಆದಂಥ ಎನರ್ಜಿ ಅದ್ರ ಮೂಲಕ ಹೊರಗಡೆ ಹೋಗ್ತದೆ. ಸಿ 2 ಆಫ್ ಸೋರ್ಟ್ಸ್. ಇನ್ನು ಮೇಲೆ ಈ ಒಂಥರ ಏನಾದರೂ ಚೂಸ್ ಮಾಡ್ಬೇಕಂದ್ರೆ ಈ ಬಗೆಯ ಸಂಕಟ ಇರ್ತೈತೆ. ಈ ಥರ ಇನ್ನು ಆ ಥರದ ವಿಷಯಗಳೇ ನಿಮ್ಮ ಜೀವನದೊಳಗೆ ಬರೋಂಗಿಲ್ಲ ಅಂತಂದ್ರೆ, ಯಾಕಂದ್ರೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗೈತಲ್ಲ. ಸೊ ತಂತಾನೇ ವಿಷಯಗಳು ಸರಿ ಹೋಗ್ತಾವೆ. ಯಾವಾಗ ನಮ್ಮ ಸಲುವಾಗಿ ನಾವು ವಿಚಾರ ಮಾಡಿ ನಾವೇ ಒಳ್ಳೆಯ ನಿರ್ಧಾರಗಳನ್ನು ತೊಗೋತೇವಲ್ಲ, ಆ ನಿರ್ಧಾರಗಳು ನಿಜವಾಗ್ಲೂ ಸರಿ ಇರ್ತಾವೆ. ಸೊ ಇವತ್ತು ಬಗಲಾಮುಖಿ ಜಯಂತಿ ದಿನ ಈ ರೀಡಿಂಗ್ ತಮಗೆ ಇಷ್ಟ ಆಗಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.